ಒಂದು ಸುದ್ದಿ ಏನು ಅಂತಂದರೆ, ಸುಮಾರು MLAಗಳು ನಾವು ನೋಡಿದ್ದೀವಿ, ಆದರೂ ಯಾರು ಏನು ಮಾಡೋಕ್ಕಾಗಲಿಲ್ಲ. ನಾನು ನಮ್ಮ ಟೀಮು ಮೊದಲು ಸುಮಾರು ಜನ ಇಲ್ಲಿದ್ದೀವಿ. ನಾವೆಲ್ಲರೂ ಆಲೂರು ಬಿಟ್ಟರೆ ಎರಡನೇ ಭಾಗ ಬಂದು ಅಂಬೇಡ್ಕರ್ ವಿಷಯದಲ್ಲಿ ಹೇಳಬೇಕು ಅಂತಂದರೆ, ಇಡೀ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತಂದರೆ ನಮ್ಮ ಸಮೃದ್ಧಿ ಮಂಜಣ್ಣವರು. ಯಾಕೆ ಅಂತಂದರೆ, ಮೂಡಲ ಬಾಗಿಲು ಹೆಬ್ಬಾಗಿಲು ಈ ಕಡೆಯಿಂದ ಬರ್ತಾ ಇದ್ದಾಗ ಈ ಒಂದು ಭಾಗ ಸಿಕ್ಕಿದೆ ಅಂತಂದರೆ, ಇಲ್ಲಿ ಗುರ್ತು ಮಾಡಿರ್ತಕ್ಕಂಥವ್ರು ನಮ್ಮ ಮುಖಂಡರು, ನಮ್ಮ ಹಿರಿಯರು ಎಲ್ಲರೂ ಇವತ್ತು ಈ ಭಾಗದಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ನಾವು ಸಂತೋಷಕರವಾದಂಥ ಶ್ಲಾಘನೆಯನ್ನು ಮಾಡಬೇಕಾಗ್ತದೆ. ಯಾಕೆಂತಂದರೆ ಈ ಒಂದು ಪಂಚಾಯತಿಯಲ್ಲಿ ಈ 4.5 ಎಕರೆ ಇರೋದಿಲ್ಲ, 1.5 ಎಕರೆ ಅಲ್ಲ. ದಯವಿಟ್ಟು ಅದನ್ನು ಇವರು ನಾವು ಅಂಬೇಡ್ಕರ್ ಜಾತಿಗೆ ಅಂತಲ್ಲ, ಎಲ್ಲ ಜನಾಂಗದವ್ರಿಗೂ 1.5 ಎಕರೆ ಸ್ಯಾಂಕ್ಷನ್ನು ಇದು ಮುಖ್ಯದಿದೆ. ಅದು ಭಾರತಕ್ಕೂ ಇನ್ನೊಂದು ಅನುಕೂಲ ಮಾಡಿಕೊಡ್ತಾರೆ. ಇವತ್ತೇ ಅವರು ನಮಗೆ ಆ ವಿಷಯ ಸೂಚನೆ ಮಾಡ್ತಾರೆ. ಯಾಕೆ ಅಂತಂದರೆ, ಈ NH-75 ಅಲ್ಲಿ ಇಷ್ಟೊಂದು ಜಾಗ ಸಿಕ್ಕಿರೋದು ನಮ್ಮ ಆಲೂರು ಶಿಲ್ಲಾನ ಹೋದ್ಮೇಲೆ ನಮ್ಮ ಸಮೃದ್ಧಿ ಮಂಜಣ್ಣವರೇ ಇವತ್ತು ಇತಿಹಾಸ ದಾಖಲೆ ಮಾಡಿದ್ದಾರೆ. ಇದು ಎಚ್ಚೆತ್ಕೊಂಡು ನಮ್ಮ ಜನಾಂಗ ಆಗಿರ್ಬೋದು ಅಥವಾ ಉಳಿದವರಾಗಿರ್ಬೋದು, ಇದು ಯಾರಿಗೂ ಅಂತಲ್ಲ, ಎಲ್ಲ ಜನಾಂಗಕ್ಕೂ ಸೇರಿ ನಾವು ಹೇಳ್ತಾ ಇರೋದು. ಹಾಗಾಗಿ ಇವತ್ತು ದಿವಸ ಈ ರಾಜಮಟ್ಟದಲ್ಲಿ ಬರ್ತಕ್ಕಂಥವ್ರಿಗೆ ಒಂದ್ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇದ್ದಾಗ ರಾಜ್ಯ ಅವರು ಬಂದಿದ್ರು. ಆ ಕಾಲದಲ್ಲಿ ಸಿ.ವಿ. ಗೋಪಾಲ, ನಾನು ವೆಂಕಟರಮಣ ನಾವೆಲ್ಲ ಕೈಗಳು ಕಟ್ಕೊಂಡು ಗಾಡಿ ನಿಲ್ಲಿಸಿಬಿಟ್ಟಿವಿ 3 ಜನ. ಯಾಕೆ ಅಂತಂದ್ರು, ಯಾಕ್ರಿ ಹೋಗಿ ಅಲ್ಲಿ ಗೋಬಿ ಘಾಟಲ್ಲಿ ಮತ್ತು ಇನ್ನೊಂದು ಕಡೆ ನೋಡ್ತೀರಾ, ಈ ರೋಡ್ಗೆ ಯಾವ್ದು ಇಲ್ವಾ ಅಂತಂದ್ರು. ಅದು ಇವತ್ತು ಜ್ಞಾಪಕ ಬರ್ತದೆ. ಈ ರೋಡ್ ಇಲ್ಲ ಅಂದಾಗ ಇವತ್ತು ದಿವಸ ಜ್ಞಾಪಕ ಬರ್ತದೆ ಅದು. ಹಾಗಾಗಿ ಸುಮಾರು ದಲಿತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮೀಸಲಾತಿ ಇವತ್ತು ದಿವಸ ಇಲ್ಲಿಗೆ ಅನುಕೂಲ ಆಗಿದೆ. ಆ ಅನುಕೂಲಕ್ಕೆ ತಕ್ಕಂಗೆ ಅವರು ಇವತ್ತು ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಇವತ್ತು ದಿವಸ ಆಲಂಗೂರು ಶ್ರೀರಾಣ ಹೋದ್ಮೇಲೆ 2ನೇ ಮಂಜುನಾಥ್ ಅವರೇ ನಮಗೆ ಈ ಒಂದು ಇದು ಮಾಡ್ತಾ ಇರೋದು, ಈ ಒಂದು ಅನುಕೂಲ ಮಾಡ್ತಾ ಇರೋದು. ಯಾಕೆ ಅಂತಂದರೆ, ಸಮಾಜಕ್ಕೆ ಉಪಯೋಗ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಇವತ್ತು ಅವರು ಕಣ್ಮುಂದೆ ತೋರಿಸ್ತಾ ಇದ್ದಾರೆ. ಇದು ಭವ್ಯ ಬಂಗಲೆ ಕಟ್ಬೋದು, ಇದು ಎಲ್ಲರೂ ಜನಾಂಗಕ್ಕೆ ಆಗ್ತಕ್ಕಂಥ ಒಂದು ಕೆಲಸ. ಇದು ಸುಮಾರು ಇನ್ನೂ ಹಿಂದ್ಗಡೆ ಇರ್ತಕ್ಕಂಥ ಪಾರ್ಕ್ಗಳು ಇವೆಲ್ಲ ಮಾಡ್ತಾರೆ. ಅವರು ರಾತ್ರಿ ನಾನು ಮಾತಾಡಿದಾಗ, ಅಣ್ಣ ಪಾರ್ಕು ಎಲ್ಲ ಮಾಡೋಣ, ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ, ನಾನು ಇರುವವರೆಗೂ ಅದೇನು ಮಾಡಬೇಕು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ, ಆಲೂರು ಹೋದ್ಮೇಲೆ ಸುಮಾರು ಜನ MLAಗಳಾದ್ರು ಅವ್ರಿಗೆಲ್ಲ ನಾವು ಒತ್ತಾಯಪೂರ್ವಕವಾಗಿ ಹೇಳಿದ್ದೀವಿ. ಕಂಪ್ಲೀಟ್ ಎಲ್ಲ ಹೇಳಿ ಏನಂತ, ಸರ್ ಇದಕ್ಕೆ ಒಂದು ಗೋಪುರ ಹಂಗೆ ಮಾಡಿ ಅಂತಲೂ ಹೇಳಿದ್ದೀವಿ. ಯಾವ ಪುಣ್ಯಾತ್ಮನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಿಜವಾಗ್ಲೂ ಹೇಳ್ತೇನೆ, ನಾಗೇಶಪ್ಪನಿಗೆ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರಿಗೂ ಹೇಳಿದ್ದೀವಿ, ಬಟ್ ಆಗಲಿಲ್ಲ ಅವ್ರ ಕೈಯಲ್ಲಿ. ನಮ್ಮ ಸೋಮಣ್ಣ ಹೇಳ್ದಂಗೆ ಸಮಯ ಬಂದಿದ್ದು ಇವತ್ತು ದಿವಸ. ಆ ಸಮಯ ಇವತ್ತು ದಿವಸ ಅವ್ರು ಮಾಡಿ ತೋರಿಸ್ತಾರೆ. ಇದನ್ನೆಲ್ಲ ಶಾಶ್ವತವಾಗಿ ಅವ್ರನ್ನ ಮನೆತರ ನಾವು ಕಾಪಾಡಿಕೊಂಡು ಆಚೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ಸೌಮ್ಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅದೇ ರೀತಿ ಈ NH-75 ಅಲ್ಲಿ ಏನು ಇವತ್ತು ದಿವಸ ಈ ಕಾರ್ಯಕ್ರಮ ರೂಪುಗೊಂಡಿದ್ದೀವೋ, ಇದು ಶಾಶ್ವತವಾಗಿ ಉಳಿತಾಯ ಆಗಿರ್ತಕ್ಕಂಥ ಒಂದು ಜಾಗ. ಇದು ಈ ಜಾಗನ ಯಾರು ಮರೆಯೋಕ್ಕೂ ಆಗಲ್ಲ ಅಂತ ಒಂದು ಭವ್ಯ ಬಂಗಲೆಯನ್ನು ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಈ ಒಂದು ಕೀರ್ತಿ ನಮ್ಮ ಸಮೃದ್ಧಿ ಮಂಜಣ್ಣನಿಗೆ ಸಲ್ಲಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಕಳಕಳಿ ಪ್ರಯತ್ನ ಮಾಡ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.